ವೆಲ್ಕಮ್ ಹೊಸ ಮನೆಗೆ. ಇದು ಹಾಲು, ಇದು 2 ವಿಂಡೋ, ಇದು ದೊಡ್ಡದು ಹಾಲು ಬರುತ್ತೆ. ಹಾಲಿಂದ ನೇರವಾಗಿ ಹೋದರೆ ಇದು ಡೈನಿಂಗ್ ಹಾಲ್ ಬರುತ್ತೆ. ಇದು ಡೈನಿಂಗ್ ಹಾಲು, ಇದು ಪೂಜಾ ಹಾಲ್. ಇದು ಇಲ್ಲಿ ಆಲ್ರೆಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಫಿನಿಶಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿಂದ ಈಗ ನೋಡಿದರೆ ಇದು ಅಡುಗೆ ಮನೆ. ನೋಡ್ಬಿಟ್ರಿ, ಈಗಲೇ ಭಾಳ ಜನ ನೋಡಿಲ್ಲ ಅಂತಿದ್ದೀರಿ. ಆಮೇಲೆ ಫಿನಿಶಿಂಗ್ ಆದಮೇಲೆ ಒಂದು ಸಾರಿ ತೋರಿಸ್ತೀನಿ. ಇದು ಫುಲ್ಲು ಅಡುಗೆ ಮನೆ ಪಕ್ಕದ್ದೇ ಡೈನಿಂಗ್ ಹಾಲು. ಇದೆಲ್ಲ ಹಾಲು. ಇದು ಬಾತ್ರೂಮು. ಇದು ಇಂಡಿಯನ್ ಬಾತ್ರೂಮ್. ಇದು ವೆಸ್ಟರ್ನ್ ಕಮ್ ಇಂಡಿಯನ್ ಬಾತ್ರೂಮು. ಈ ಕಡೆ ಬಂದರೆ ಇದು ಯುಟಿಲಿಟಿ. ಇಲ್ಲಿ ವಾಷಿಂಗ್ ಮಿಷಿನ್ನು, ಸಿಂಕು, ಬಟ್ಟೆ ಒಗೆಯಲಿಕ್ಕೆ, ಬಟ್ಟೆ ಒಣಗಾಕಲಿಕ್ಕೆ ಎಲ್ಲವನ್ನು ಕೂಡ ನಾವು ಈ ಏರಿಯಾದಲ್ಲಿ ಮಾಡಿದ್ದೀವಿ. ಆಲ್ರೆಡಿ ಗ್ರೌಂಡ್ ಫ್ಲೋರ್ ಬೇರೆ ಇದೆ. ಇದು ಮೈನ್ ಹಾಲು, ಮೈನ್ ಎಂಟ್ರೆನ್ಸ್ ಡೋರ್. ಇದು ಅದ್ರ ಮುಂದೆನೇ ಕೂಡ ಕಿಟಿಕಿ ಐತೆ. ಪಕ್ಕದಲ್ಲೇ ಹೈವೇ ಕಾಣಿಸ್ತಾ ಐತೆ. ಒಳ್ಳೆ ಲೊಕೇಶನ್ನು. ಓನರ್ ಇಲ್ಲೇ ಕೂತ್ಕೊಂಡಿದ್ದಾರೆ. ಇವರೇ ಈ ಮನೆ ಓನರು. ಇಲ್ಲಿಂದ ಸೀದಾ ನೇರವಾಗಿ ಸ್ಟೆಪ್ ಹತ್ಕೊಂಡು ಮೇಲೆ ಹೋದರೆ ಬಾಲ್ಕನಿ ಹೋಗ್ತಾಯಿದ್ದೀವಿ. ಇಲ್ಲಿ ಹೋದರೆ ಇದು ಸೂಟ್ ಅಂತ ಹೇಳಿ, ಅಂದರೆ ಬೆಡ್ರೂಮ್ ಕಮ್ ಸೋಫಾ, ಟಿ ವಿ, ಲಿವಿಂಗ್ ಏರಿಯಾ ಎಲ್ಲನೂ ಕೂಡ ಬರುತ್ತೆ. ಇಷ್ಟು ದೊಡ್ಡದು ಹಾಲ್ ಐತೆ ನೋಡ್ರಿ. ಇಲ್ಲಿ ಒಂದು 50ರಿಂದ 100 ಜನ ಆರಾಮಾಗಿ ಕುತ್ಕೋಬೋದು. ಇಲ್ಲಿ ಟಿ ವಿ ಯೂನಿಟ್ ಬರುತ್ತೆ. ಇದೆಲ್ಲ ವೆಂಟಿಲೇಷನ್ನು. ಇಲ್ಲಿಂದ ನೋಡಿದರೆ ಪೂರ್ತಿ ಹೈವೇ ರೋಡು ಬ್ಯೂಟಿಫುಲ್ಲಾಗಿ ಒಳ್ಳೆ ಲೊಕೇಶನ್ ಕಾಣಿಸುತ್ತೆ. ಇಲ್ಲೆಲ್ಲ ವೆಹಿಕಲ್ ಓಡಾಡೋದು ನೋಡ್ಬೋದು. ನೈಟ್ ಅಂತೂ ಭಾಳ ಅದ್ಭುತವಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಯಾವುದೋ ಬಾಂಬೆ ಸಿಟಿ ಥರ ಕಾಣಿಸುತ್ತೆ. ಓನರ್ ಇಲ್ಲಿಗೂ ಬಂದುಬಿಟ್ರು. ಹಾಗಾಗಿ ಇರಲಿ ಅವ್ರದ್ದೇ ಇದು ಫ್ಲೋರ್. ಇದು ಬೆಡ್ರೂಮ್. ಇದು ಇಲ್ಲಿ ಕೂಡ ಒಂದು ಯುಟಿಲಿಟಿ ಟೈಪ್ ಮಾಡಿದ್ದೀವಿ. ಇದನ್ನ ಪ್ಯಾಂಟ್ರಿ ಅಂತಾರೆ. ಅಂದರೆ ಇಲ್ಲಿ ಎಮರ್ಜೆನ್ಸಿ ಕಾಫಿ, ಟೀ, ಸಿಂಕು, ವಾಟ್ರ್ ಫಿಲ್ಟ್ರು ಎಲ್ಲ ಕೂಡ ಈ ರೂಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಇಲ್ಲಿಂದ ನೋಡಿದರೆ ಈ ಕಡೆನೂ ಕೂಡ ಅದ್ಭುತವಾದಂಥ ವ್ಯೂ ಕಾಣಿಸುತ್ತೆ. ಎಲ್ಲ ವೆಹಿಕಲ್ಗಳು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಓಡಾಡ್ತಾ ಇದ್ದಾವೆ. ಇದು ಎದುರಿಗೆ MNR & ಸನ್ಸ್ ನೇತಾಜಿ ಪ್ರಸನ್ನ ಅವರ ಮನೆ. ಯೆಲ್ಲೋ ಕಲರ್ ಕಾಣಿಸ್ತಾ ಇತ್ತಲ್ಲ ಇದು. ಇಲ್ಲಿಂದ ಒಂದು 100 ಮೀಟ್ರ್ ದೂರದಲ್ಲೇ ಮನೆ ಕಾಣಿಸ್ತಾ ಐತೆ. ಓನರು ನಿಂತ್ಕೊಂಡು ವ್ಯೂನ ನೋಡ್ತಾ ಇದ್ದಾರೆ. ಇದು ಬೆಡ್ರೂಮ್
ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದೈತೆ. ಮಾಸ್ಟರ್ ಬೆಡ್ರೂಮು ಇಲ್ಲಿ ಕೂಡ ತುಂಬ ಚೆನ್ನಾಗಿ ವೆಂಟಿಲೇಷನ್ಸ್ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಕೂಡ ನಿಂತ್ಕೊಂಡು ವ್ಯೂವನ್ನು ವೆಹಿಕಲ್ ಓಡಾಡ್ತಾ ಇರೋದನ್ನು ಎಲ್ಲ ನೋಡ್ಬೋದು. ಅದ್ಭುತವಾಗೈತೆ. ಇದು ಬೆಡ್ರೂಮು ತುಂಬ ಸ್ಪೇಷಿಯಸ್ ಆಗಿದೆ. ಇದು ಬಾತ್ರೂಮು. ಇದು ಕೂಡ ವೆಸ್ಟ್ರನ್ ಸ್ಟೈಲ್ ಬಾತ್ರೂಮನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಇದೆಲ್ಲ ವೆಂಟಿಲೇಷನ್ನು. ಇಲ್ಲಿಂದ ಈ ಬೆಡ್ರೂಮು ಹೊರಗೆ ಬಂದರೆ ಲಿವಿಂಗ್ ಏರಿಯಾ ಐತೆ. ಅಲ್ಲೆಲ್ಲ ಸೋಫಾ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಳ್ಬೋದು, ಟಿ ವಿ ನೋಡ್ಬೋದು. ಹಾಗಾಗಿ ಇದು ಹತ್ತಿಗಳಿಗೋಸ್ಕರ ಮಾಡ್ತಾಯಿರೋ ವಿಡಿಯೋ. ಅವರಿಗೆ ಹತ್ತಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಒಂದೇ ಸತಿ ಓಪನ್ ಆದಮೇಲೆ ನೋಡಲಿ. ಹಾಗಾಗಿ ಇದು ಇದೇ ಥರ ಫ್ಲೋರು ಮಾಡಿ ಮೇಲೆ ಪ್ರಜ್ವಲ್ ಭಾನುಗೆ ಮೇಲೆ ಕಟ್ತಾಯಿದ್ದೀವಿ. ಇದೇ ಥರ ಇನ್ನೊಂದು ಬರುತ್ತೆ. ಅದೇ ಕೂಡ ಈಗ ಆಲ್ರೆಡಿ ಅದು ಟಾಪ್ ಹಾಕಿ ಫಿನಿಷಿಂಗ್ ಮಾಡಿದರೆ ಮನೆ ಕಂಪ್ಲೀಟ್ ಆಗುತ್ತೆ. ಇಷ್ಟು ಈಗ ತೋರಿಸಿದ್ದೀವಿ. ಮುಂದಿನ ಭಾಗನ ನಾವು ಅಲ್ಲ, ಇವರು ಓನರಿಗೆ ಓನರು ಏನೂ ಇಲ್ಲ. ನಾವು ಈಗ ಇವ್ರಿಗೋಸ್ಕರ ಈ ಮನೆ ಕಟ್ಟಿಸಿ ಇಷ್ಟು ದಿವಸ ಅಡುಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಊಟ ಹಾಕಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಗಿಫ್ಟಾಗಿ ಇವರಿಗೆ ಈ ಮನೆಯನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಇದು ಎಮ್.ಎನ್. ರಾಮಚಂದ್ರಯ್ಯ ಮತ್ತು ಮಕ್ಕಳು, ಎಚ್. ನಾಗಪ್ಪ ಮತ್ತು ಮಕ್ಕಳು ಎಲ್ಲರೂ ಕೂಡ ಸಮೃದ್ಧವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬಂದು ಹೋಗಲಿಕ್ಕೆ ಒಂದು ಅದ್ಭುತವಾದಂಥ ಜಾಗ. ಇಂಥ ಜಾಗಕ್ಕೆ ತಾವೆಲ್ಲರೂ ಕೂಡ ಗೃಹ ಪ್ರವೇಶ ಏಪ್ರಿಲ್ 30ನೇ ತಾರೀಕು ಫಿಕ್ಸು. ನೀವು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಈ ಒಂದು ಮನೆ ಓಪನ್ಗೆ ಬರಬೇಕು. ನಮಸ್ಕಾರ.